ಎಲ್ರಿಗೂ ನಮಸ್ಕಾರ. ಇದು ಶುಕ್ರವಾರದ ದಿನದ ವ್ಲಾಗ್ ಆಗಿರುತ್ತೆ. ಎಷ್ಟೇ ಆಗಲಿ ಶುಕ್ರವಾರ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ? ಅದ್ರ ಜೊತೆಗೆ ಧನುರ್ಮಾಸ ಬೇರೆ ಪೂಜೆ ನಡೀತಾ ಇದೆ. ಜೊತೆಗೆ ಏಕಾದಶಿ ಬೇರೆ ಇದೆ ಇವತ್ತು. ಸೊ ಏನೋ ಒಂಥರ ಖುಷಿ. ನನಗೂ ಬೆಳಗಿನ ಜಾವ 5 ಗಂಟೆಗೆ ಬೇಗ ಎದ್ದು ಸ್ನಾನ ಮಾಡಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ರೆಡಿ ಆಗಿಬಿಟ್ಟು ಬೇಗ ಬೇಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಡ್ಯೂಟಿಗೆ ಹೋಗೋಕ್ಕೆ ಮುಂಚೆ ಅಂತ ಹೇಳಿ ಬೇಗ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಸೊ ಆಚೆಗಡೆ ಹೊಸ್ಲಿಗೂ ಎಲ್ಲ ಪೂಜೆ ಮುಗಿಸಿ ದೇವರಿಗೂ ದೇವ್ರ ಮನೆಯಲ್ಲೂ ಎಲ್ಲನೂ ಪೂಜೆ ಮುಗಿಸೋಣ ಅಂತ ಹೇಳಿಬಿಟ್ಟು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಹೂವೆಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ನಾನು ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ತಡ ಆಗಿತ್ತು ಆಲ್ರೆಡಿ. ಸೊ ಅಷ್ಟರಲ್ಲಿ ಇನ್ನೇನು ಲೇಟ್ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಲೇಟ್ ಆಗಿಬಿಡುತ್ತೆ ಇನ್ನು ಡ್ಯೂಟಿಗೆ ಹೋಗೋದಕ್ಕೆ ನನಗೆ ಅಂತ ಹೇಳಿ ಅವರೇನೆ ಸ್ವೀಟ್ ಪೊಂಗಲೆಲ್ಲ ಮಾಡಿದರು. ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಅವರೂ ಅವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಇತ್ತು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ, ಈವ್ನಿಂಗ್ ಸ್ವಲ್ಪ ರಶ್ ಆದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇಬ್ಬರು ದೇವಸ್ಥಾನಕ್ಕೆ ಹೊರಟ್ವಿ. ಬಟ್ ಏನಾಯ್ತು ಅಂದರೆ ವೆಂಕಟರಮಣ ಸ್ವಾಮಿ ಟೆಂಪಲಲ್ಲಿ ಆಲ್ಮೋಸ್ಟ್ ತುಂಬ ಕ್ಯೂ ಇತ್ತು. ಅದಕ್ಕೋಸ್ಕರ ಅಂತಲೇ ಇಲ್ಲೇ ಬರೋದು ಬಂದಿದ್ದೀವಿ ದೇವಸ್ಥಾನ ಅಂತ ಹೇಳಿ ಬಂದಿದ್ದೀವಿ, ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯಿಂದ 1-1.5 ಕಿಲೋಮೀಟರ್ ದೂರದಲ್ಲಿರುವಂಥ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಇನ್ನು ಚಾಮರಾಜೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಅದಕ್ಕೆ ತುಂಬ ವರ್ಷಗಳ ಅಂದರೆ ಸುಮಾರು 1818 ಕಾಲದಿಂದನೂ ಅದ್ರ ತುಂಬ ಇತಿಹಾಸ ಇದೆ. ಇದು ರಾಜರ ಮನೆತನದಿಂದ ಬಂದಿದ್ದು ಅಂತ ನಮ್ಮ ಅಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲ ಇದ್ರ ಬಗ್ಗೆ ಕತೆಗಳು ಹೇಳ್ತಾಯಿದ್ರು. ಏನಪ್ಪ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಅವರ ತಂದೆ ಆಗಿರುವಂಥ ಚಾಮರಾಜೇಂದ್ರ ಒಡೆಯರವರು ಹುಟ್ಟಿದೂರಂತೆ ಇದು. ಸೊ ಅವ್ರ ನೆನಪಿಗೋಸ್ಕರ ಅಂತ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರವರು 1818ರಲ್ಲಿ ಚಾಮರಾಜನಗರ ಅಂತ ಈ ಊರಿಗೆ ಹೆಸರು ಕಟ್ಟಿದ್ರಂತೆ. ಅದೇ ನೆನಪಿಗೋಸ್ಕರ ಅವರ ಅಪ್ಪನ ನೆನಪು ಸ್ಮರಣೆಗೋಸ್ಕರ ಅಂತಲೇ ಈ ದೊಡ್ಡ ದೇವಸ್ಥಾನನ ಕಟ್ಟಿದ್ರಂತೆ. ಸೊ ಅದು ಹೆಂಗೆ ಅಪ್ಪ ಅಂದರೆ ಅದೇನೋ ಒಂಥರ ಖುಷಿ ಆ ದೇವಸ್ಥಾನ ನೋಡೋದಕ್ಕೇ, ಅಲ್ಲಿ ಆರ್ಕಿಟೆಕ್ಚರ್ ಆಗಿರ್ಬೋದು, ಅಲ್ಲಿರೋ ಪ್ರತಿಯೊಂದು ದೇವ್ರುಗಳಾಗಿರ್ಬೋದು, ಪ್ರತಿಯೊಂದು ಅಲ್ಲಿ ಹೋದರೆ ಏನೋ ಒಂಥರ ನೆಮ್ಮದಿ ಖುಷಿ, ಅದು ನೋಡೋದಕ್ಕೆ ಖುಷಿ ಅನಿಸುತ್ತೆ ದೇವಸ್ಥಾನನ. ಇನ್ನು ಅದು ಬಿಟ್ಟು ಏಕಾದಶಿ ಅಂತ ಬರೋದಾದರೆ ಏಕಾದಶಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಏಕಾದಶಿ ಅಂದರೆ ವರ್ಷಕ್ಕೆ 24 ಸಲ ಬರುತ್ತೆ. ಅದರಲ್ಲಿ ವಿಷ್ಣು ಭಕ್ತರೇನಿದ್ದಾರೆ ಅವರು ವರ್ಷದ 24 ಏಕಾದಶಿಗಳಲ್ಲೂ ಉಪವಾಸ ಮಾಡಿ ವ್ರತ ಮಾಡ್ತಾರಂತೆ. ಬಟ್ ಆದರೆ ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ ವೈಕುಂಠ ಏಕಾದಶಿನ ನಾಡಿನಾದ್ಯಂತ ಎಲ್ಲರೂ ಇದನ್ನು ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಅಜ್ಜಿ ಮುತ್ತಜ್ಜಿಯರು ನಾನು ಓದಿರೋ ಪುಸ್ತಕಗಳಲ್ಲಿ ನನಗೆ ಗೊತ್ತಿರೋ ಪುರಾಣದ ಕತೆ ಪ್ರಕಾರ ಈ ವೈಕುಂಠ ಏಕಾದಶಿನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದರೆ ಅಂಬರೀಷ ಮಹಾರಾಜ ಅನ್ನೋರು ವೈಕುಂಠ ಏಕಾದಶಿ ವ್ರತನ ಮಾಡಬೇಕಾದ್ರೆ ಪಾರಣಿ ತೀರ್ಥ ಸೇವಿಸಲು ಹೋದಾಗ ಅವ್ರಿಗೆ ಅವಮಾನ ಆಗಿದ್ದರಿಂದ ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜರಿಗೆ ಶಾಪ ಕೊಡ್ತಾರಂತೆ. ಏನಂತ ಅಂದರೆ 10 ಜನ್ಮನ ನೀನು ಪಡಿಬೇಕು ಅಂತ ಶಾಪ ಕೊಡ್ತಾರಂತೆ. ಆವಾಗ ಅಂಬರೀಷ ಮಹಾರಾಜರು ಏಕಾದಶಿಯ ವ್ರತದಲ್ಲಿರೋದ್ರಿಂದ ವಿಷ್ಣು ದೇವರು ಏನು ಮಾಡ್ತಾರಂತೆ ಪ್ರತ್ಯಕ್ಷ ಆಗಿಬಿಟ್ಟು ಇವರಿಗೆ ಬಂದಿರೋ 10 ಜನ್ಮಗಳನ್ನ ತಗೋಬೇಕು ಅನ್ನೋ ಶಾಪ ಏನಿರುತ್ತೆ ಅದನ್ನು ವಿಷ್ಣು ದೇವರು ಪಡ್ಕೊಂಡು ಅವರು 10 ಜನ್ಮ ಎತ್ತಿ ಬರ್ತಾರಂತೆ. ಇದು ಅವತ್ತೇ ನಡೆದಿದೆ ಏಕಾದಶಿ ದಿನ ಅನ್ನೋದು ನಾನು ಓದಿರೋ ಪ್ರಕಾರ. ಅದು ಬಿಟ್ಟರೆ ಮಾರಾಸುರ ಅನ್ನೋ ರಾಕ್ಷಸನ ವಿಷ್ಣು ದೇವರು ಅದೇ ಏಕಾದಶಿ ಅನ್ನೋ ಆಯುಧದಿಂದ ಸಂಹಾರ ಮಾಡಿದ್ರು ಅನ್ನೋದು ಒಂದು ಪ್ರತೀತಿ ನಾನು ಕೇಳಿ ಬಂದಿದ್ದೀನಿ. ಇನ್ನು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮನ ಅವತ್ತೇ ಪಾರಾಯಣ ಮಾಡಿದ್ರು ಅನ್ನೋದೂ ಇದೆ. ಅದು ಬಿಟ್ಟರೆ ಇನ್ನು ಮುಕ್ಕೋಟಿ ದೇವತೆಗಳಿಗೆ ವಿಷ್ಣು ತನ್ನ 10 ರೂಪದ ದಶಾವತಾರ ಏನಿದೆ ಅದಷ್ಟು ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ದಿನವೂ ಏಕಾದಶಿ ಅಂತ ಇದೆ. ಸೊ ಇದೆಲ್ಲ ಪ್ರತೀತಿಯಿಂದ ಎಲ್ಲರೂ ವಿಷ್ಣು ದೇವರಿಗೆ ಏಕಾದಶಿ ಅಂದರೆ ಅಪಾರ ಭಕ್ತಿಯಿಂದ ಅಪಾರ ಪ್ರೀತಿಯಿಂದ ಎಲ್ಲರೂ ಹೋಗ್ಬಿಟ್ಟು ವಿಷ್ಣು ದರ್ಶನ ಮಾಡಬೇಕು. ಸ್ವರ್ಗದ ಬಾಗಿಲು ಅವತ್ತು ತೆರೆದಿರುತ್ತೆ. ಸೊ ಎಲ್ಲರೂ ಹೋಗ್ಬಿಟ್ಟು ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಆಸೆಪಟ್ಟು ಎಲ್ಲರೂ ಇದನ್ನು ಆಚರಿಸ್ತಾರೆ. ಇದು ನನಗೆ ಗೊತ್ತಿರುವಂಥ ಏಕಾದಶಿಯ ವ್ರತದ ಮಹಿಮೆ. ಸೊ ನಿಮ್ಗೇನಾರ ಗೊತ್ತಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀನಿ. ಅಲ್ಲಿಗೆ ನಮ್ಮ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ನಾನು ಹೊರಡಬೇಕು ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಡ್ರಾಪ್ ಮಾಡಿದ್ರು, ಹೊರಟೆ. ಇನ್ನು ಸಾಯಂಕಾಲ ನಾವು ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಾನು ನನ್ನ ಕಲೀಗ್ಸ್ ಎಲ್ಲರೂ ಇಲ್ಲಿ ದೇವಸ್ಥಾನದಕ್ಕೆ ಹೋಗಿ ಬಂದುಬಿಡೋಣ, ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅಲ್ವಾ ಅನ್ನೋ ಥರ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಏನಂದರೆ 7 ಬಾಗಿಲುಗಳೇನಿದ್ದಾವೆ 7 ಬಾಗಿಲಿಗೂ ಅಲಂಕಾರ ಎಲ್ಲ ಮಾಡಿ 7 ಬಾಗಿಲಲ್ಲಿ ನಾವು ಹೋಗಿ ದೇವ್ರನ್ನ ದರ್ಶನ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಅದು ಕಾಣೋ ಥರ ಅವರು ಅಲಂಕಾರ ಎಲ್ಲ ಮಾಡಿದ್ರು. ನಮಗೆ ನೋಡಿ ತುಂಬ ಖುಷಿಯಾಯಿತು. ನಾವು ಸಂಜೆ 4-4:30 ಅಷ್ಟೊತ್ತಿಗೆ ಹೋಗೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು, ಜಾಸ್ತಿ ಜನನೂ ಇರಲಿಲ್ಲ. ನಾವು ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದರ್ಶನ ಆಯಿತು, ದೇವ್ರ ಆಶೀರ್ವಾದನೂ ಸಿಕ್ತು. ನಾವು ಕಣ್ಣು ತುಂಬ ದೇವ್ರನ್ನ ನೋಡಿದ್ವಿ. ಅಲಂಕಾರ ನೋಡಿ ಅಂತೂ ನಮಗೆ ತುಂಬಾ ಖುಷಿಯಾಯಿತು. ಲಾಸ್ಟಲ್ಲಿ ನಾನು ಫೋಟೋ ಹಾಕ್ತೀನಿ ನೋಡಿ. ನನಗೆ ತುಂಬ
ಖುಷಿ ಆಯಿತು. ಇದೇ ಥರ ವಿಷ್ಣು ನಿಮಗೂ ಆಶೀರ್ವಾದ ಮಾಡಿ ನಿಮ್ಮದೆಲ್ಲ ಖುಷಿಯಾಗಿರೋ ಥರ ನೋಡ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.